ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಅಯ್ಯ ಕಾಲರ್ ನೆಕ್ನ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದೇನಿದೆಯೋ ಈ ಥರ ಎದುರು ಬದ್ರು ಹಾಕ್ಕೊಳ್ಳಿ. ಫ್ರಂಟ್ ಪೀಸ್ ಏನಿದೆಯೋ ಇದನ್ನ ಮೇನ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಮೇನ್ ಪೀಸು ನೀಟಾಗಿ ಕಟ್ ಮಾಡ್ಕೊಂಡ್ವಿ. ನೋಡಿ, ಈ ಥರ ಸುತ್ತು ಅಟ್ಯಾಚ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಟ್ಕೊಳ್ಳಿ. ನಾವು ಈಗ ಇದನ್ನು ಅದೇ ರೀತಿ ಸುತ್ತು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ನೆಕ್ದು ಕ್ಯಾನ್ವಾಸ್ ಯಾವ ರೀತಿ ನೋಡಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, 13.5 ತಗೊಂಡಿದ್ದೀನಿ. ಇದೊಂದು 7 ಇಂಚ್ ತಗೊಂಡಿದ್ದೀನಿ. ಈ ಕ್ಯಾನ್ವಾಸ್ನ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಮ್ಮದು ಫ್ರಂಟ್ ಇದು ಅಟ್ಯಾಚ್ ಮಾಡ್ಕೊಳ್ಳಲ್ಲ, ಇದೇನಿದೆಯೋ ಇದ್ರ ಮೇಲೇನೆ ಹೀಗೆ ಇಟ್ಟು ಈ ಥರ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ನೋಡಿ ಇದು ಹೀಗೆ ಹೋಯ್ತು. ಇದು ಯಾವ ಶೇಪಲ್ಲಿ ಇದೆಯೋ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ 1 ಇಂಚಿಗೆ ಸುತ್ತು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹೋಗಿ ಈ ಥರ ಇದೇನಿದೆ ಇಲ್ಲೊಂದು 1/2 ಇಂಚಿಗೆ ಇಲ್ಲಿಂದ ಹಿಂಗೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನೋಡಿ, ಇದು ಕಟ್ ಮಾಡಿಕೊಂಡು ನಾನು ಇದನ್ನ ಐರನ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮೇಲೆ. ಈಗ ನಾವು ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಅಲ್ಲಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಟರ್ನಿಂಗ್ಸಲ್ಲಿ ಲೈನಿಂಗ್ ನೀಟಾಗಿ
ನೋಡಿ ಈ ರೀತಿ ಕಟ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಮೇಲೆ ಬಿಟ್ಟಿದೆ ನಾನು ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಬಟ್ಟೆನೂ ಅಷ್ಟೇ ತುಂಬ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ. ಇದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ, ತೊಂದರೆ ಇಲ್ಲ. ಸೊ ಆದ್ರೂ ತುಂಬ ಜಾಸ್ತಿ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೀಗ ಇದನ್ನು ಅದಕ್ಕೆ ಫೋಲ್ಡ್ ಮಾಡೋಣ ಕರೆಕ್ಟಾಗಿ. ಅದಕ್ಕೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಇದನ್ನು ಫ್ರಂಟ್ಗೆ ಅಟ್ಯಾಚ್ ಮಾಡೋಣ. ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಈ ಥರ ಏನಿದೆಯೋ ಇದು ಮೇಲೆ ಫುಲ್ ಇಲ್ಲಿಂದ ಇದು ಹೇಗಿದೆಯೋ ಹಾಗೆ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ ಈ ಥರ ಇದೇನಿದೆಯೋ ಇದೇ ಥರ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಹೀಗೆ ಎದುರು ಇಟ್ಕೊಂಡೆ ನಾವು ಇದು ನೋಡಿಕೊಂಡು ಒಂದೇ ಸಲ ಈ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಈ ಲೈನಿಂಗ್ ಮೇಲೇ ಸ್ಟಿಚ್ ಬರೋ ಥರ ಇದು ಹಾಗೇನೆ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಂದರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಸೊ ಹಂಗಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ಲೈನಿಂಗ್ ಮೇಲೇ ಸ್ಟಿಚ್ ಬರೋ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಎರಡಕ್ಕೂ ನಮ್ಮ ಸ್ಟಿಚ್ ಆಗಿದೆ. ಈಗ ನಾವು ಎಕ್ಸ್ಟ್ರಾ ಏನಿದೆಯೋ 1/4 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಈ ಥರ ಕಟ್ಸಿಟ್ಕೊಳ್ಳೋಣ. ಟರ್ನ್ ಚೆನ್ನಾಗಾಗುತ್ತೆ ಅಂತ. ಇನ್ನೂ ಹತ್ರ ಇಟ್ಕೊಳ್ಳಿ. ಟರ್ನಿಂಗ್ಸಲ್ಲಿ ಮಾತ್ರ ಹತ್ರ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಸಹ ಅದೇ ರೀತಿ ಕಟ್ ಮಾಡಿಕೊಂಡು ಇದು 1/4 ಇಂಚಿಗೆ ಇದು ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿಟ್ಕೊಳ್ಳೋಣ. ನೋಡಿ ಈಗ ಎರಡಕ್ಕೂ ನಾವು ಈ ಥರ ಕಟ್ ಮಾಡಿಸಿಟ್ಕೊಂಡಿದ್ದೀವಲ್ಲ. ಈಗ ಏನು ಮಾಡಬೇಕಂದ್ರೆ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಮೇಲೇ ಬರಲಿ. ನೋಡಿ ಈ ಥರ ಬಂದಮೇಲೆ ಇದನ್ನ ಈ ಥರ ಟರ್ನ್ ಮಾಡ್ಕೊಬೇಕು. ನೋಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಂದಿಲ್ಲ ಅಂದರೆ ಫಿನಿಶಿಂಗ್ ನೋಡಿ ಯಾವ ಥರ ಬರುತ್ತೆ ನೀಟಾಗಿ. ಇದೇ ರೀತಿ ನಾವು ಇದನ್ನು ಕೂಡ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎರಡನ್ನೂ ನಾವು
ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ರೆ ನಾವು ಒಂದು ಕಟ್ ಮಾಡಿದ್ರೆ ಈ ಥರ ಥ್ರೆಡ್ನ ಒಂದು ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಟೈಮ್ ಸೇವ್ ಆಗುತ್ತೆ, ದಾರನು ಪದೇ ಪದೇ ಕಟ್ ಆಗಲ್ಲ. ಸೊ ಹಾಗಾಗಿ ಈ ಥರ ಒಂದಾದ್ಮೇಲೆ ಒಂದು ದಾರ ಕಟ್ ಮಾಡಿದ್ರೆ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಡಾಟ್ಸು ಇಂಪಾರ್ಟೆಂಟ್, ತುಂಬ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಾವು ಫಿನಿಶಿಂಗು ಡಾಟ್ ಇದ್ದಾನೆ. ಸೊ ಹಂಗಾಗಿ ಈ ಲೈನಿಂಗು ಮತ್ತು ಮೇನ್ ಪೀಸು ಎರಡು ಲೆವೆಲ್ ಆಗಿ ಇಟ್ಕೊಳ್ಳಿ. ಒಂದೊಂದ್ಸಲ ಮೇನ್ ಪೀಸ್ಗೆ ಸ್ಟಿಚೇ ಬಿಟ್ಟಿರಲ್ಲ, ಈ ಥರ ಎಕ್ಸ್ಟ್ರಾ ಬಿಟ್ಕೊಂಡಿದ್ದಾರ ನಮಗೆ ಈ ಹೊಲಿಗೆ ಬಿಚ್ಚೋಗದೆ ಇರುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ದಾರ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ದಾರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೊಲಿಗೆ ಬಿಚ್ಕೊಳ್ದೇ ಇರುತ್ತೆ ಅನ್ನೋ ಉದ್ದೇಶಕ್ಕೆ. ಈಗ ಡಾಟ್ ಮಾರ್ಕ್ ಆಯಿತು. ನಾವು ಇದಕ್ಕೆ ಇವಾಗ ಕ್ರಾಸ್ ಬೆಲ್ಟು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈ ಥರ ಎದುರು ಬದ್ರು ಹಾಕೊಳ್ಳಿ. ಆ ಬಿಚ್ಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಸುತ್ತು ಇದೇನಿದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕ್ರಾಸ್ ಬೆಲ್ಟ್ನ ನಾನು ಶೇಪ್ ಬೆಲ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸುತ್ತು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಇನ್ವಿಸಿಬಲ್ ಕೊಡ್ತಾ ಇಲ್ಲ, ವಿಸಿಬಲ್ ಆಗಿ ನಾನು ಇದಕ್ಕೆ ಸ್ಟಿಚ್ ಮಾಡ್ತೀನಿ. ನೋಡಿ ಈ ಥರ ಇಲ್ಲೊಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಿಂದ ಈ ಕಡೆಗೆ ಇಟ್ಕೊಂಡು ಅದು ಎಕ್ಸ್ಟ್ರಾ ಬಿಟ್ಬಿಟ್ಟು ಅದರಿಂದ ಈ ಕಡೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಶೇಪ್ ಬೆಲ್ಟು ತುಂಬ ಚೆನ್ನಾಗಿ ಬರುತ್ತೆ. 1/4 ಇಂಚಿಗೆ ಸ್ಟಿಚ್ ಮಾಡಿಕೊಂಡು ಎಳಿಬಾರ್ದು ಬಟ್ಟೆನ. ಶೇಪ್ ಬೆಲ್ಟ್ನ ಎಳಿಬಾರ್ದು, ಮೇನ್ ಪೀಸು ಇದನ್ನು ಎಳಿಬಾರ್ದು. ನಾವು ಎಳಿದಿರ ಅಟ್ಯಾಚ್ ಮಾಡ್ಕೊಂಡು ಹೋಗೋಣ. ನೋಡಿ ಈ ಥರ ಇದನ್ನು ಸಹ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ 1/2 ಇಂಚಿಗೆ ಬಿಟ್ಬಿಟ್ಟು ಕಾಲ್ ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ.
ಡಬಲ್ ಸ್ಟಿಚ್ ಹಾಕೊಂಬಿಡಿ. ಇಷ್ಟು ಸ್ಟಿಚ್ ಹಾಕೊಂಡ್ಮೇಲೆ ಇದನ್ನ ಓವರ್ಲಾಕ್ ಮಾಡ್ಕೊಳ್ಳೋಣ. ಓವರ್ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಿಚ್ ಮಾಡೋಣ. ನೋಡಿ ಈ ಥರ ನಾವು ಓವರ್ಲಾಕ್ ಮಾಡ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಈ ಸ್ಟಿಚಿಂಗ್ ಆದಮೇಲೆ ಓವರ್ಲಾಕ್ ಮಾಡ್ಕೊತೀನಿ, ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸ್ಟಿಚಿಂಗ್ ಮಾಡ್ತಾನೆ ಈ ಆರ್ಮೋಲ್ ರೌಂಡ್ಗೆ ಮತ್ತು ಈ ವಿಸಿಬಲ್ ಕೊಟ್ಟರೆ, ಕ್ರಾಸ್ ಶೇಪ್ ಬೆಲ್ಟು ವಿಸಿಬಲ್ ಕೊಟ್ಟರೆ ಅದಕ್ಕೆ ಎಲ್ಲ ಓವರ್ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇವೆರಡು ಲೆವೆಲ್ ಆಗಿತ್ತಾ ಅಂತ ನೋಡಿ ಲೆವೆಲಾಗಿ ಬಂದಿದೆ. ಇದು ಅಷ್ಟೇ ನೋಡಿ, ಇದು ಎಕ್ಸ್ಟ್ರಾನೇ ಇದೆ, ಇದನ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹುಕ್ಸ್ ಪಟ್ಟಿ ಕಾಜಪಟ್ಟಿನ ನೋಡಿ, ಹುಕ್ಸ್ ಪಟ್ಟಿಗೆ ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಇಂಚಸ್ ತೊಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋಣ. ನೋಡಿ ಇಲ್ಲಿ ಫೋಲ್ಡಿಂಗು ಇಲ್ಲೂ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ನಾವು. ಹಾಗಾಗಿ ಸ್ವಲ್ಪ ಹುಕ್ಸ್ ಪಟ್ಟಿನ ಸ್ವಲ್ಪ ಉದ್ದ ತಗೊಳ್ಳಿ, ಬಟ್ಟೆ ಎಕ್ಸ್ಟ್ರಾ ತಗೊಳ್ಳಿ. ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇದೆ ಅಂದರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಅಷ್ಟೇ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಹುಕ್ಸ್ ಪಟ್ಟಿ ಮುಗೀತು. ಈಗ ನಾವು ಕಾಜಾ ಪಟ್ಟಿಗೆ ನಾವು 3 ಇಂಚಷ್ಟು ಬಟ್ಟೆ ತಗೊಳ್ಳಿ, 3 ಇಂಚಷ್ಟು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಅದನ್ನ ಈ ರೀತಿ ಇಟ್ಕೊಂಡು ಹುಕ್ಸ್ ಪಟ್ಟಿನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀವಿ. ಕಾಜಾ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಆದಮೇಲೆ ಈ ಥರ ಓಪನ್ ಮಾಡಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಉಳಿದಿದ್ದೆಲ್ಲ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ಕಾಲೇಜ್ ಡಿಸ್ಟೆನ್ಸ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ದಾರಗಳು ಇಲ್ಲಿ ಹಾಕ್ಬೋದು. ಇಷ್ಟು ಫ್ರೆಂಡ್ಸ್ ಸ್ಟಿಚಿಂಗ್ ಫ್ರೆಂಡ್ಸ್. ಈಗ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾನೀಗ ಇದನ್ನು ಬ್ಯಾಕ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ, ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.